ದೇವಿ ಹೇಳ್ತಾಳೆ, ತುಳಸಿಯ ಹಬ್ಬ ದಿನದಂದು ಪ್ರತಿಯೊಂದು ಮನೆಗೂ ನಾನು ಬರ್ತೇನೆ ಅಂತ ಹೇಳ್ತಾಳೆ. ಪ್ರತಿಯೊಂದು ಮನೆಯಲ್ಲೂ ನಾನು ಆವಾಹನೆ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಯಾವ ರೀತಿಯಲ್ಲಿ ಆವಾಹನೆ ಆಗ್ತಾಳೆ ಅಂತಂದರೆ, ನಾನು ಒಬ್ಬ ಕನ್ಯೆ ಮುತ್ತೈದೆಯಾಗಿ ಬರ್ತೇನೆ, ಅಥವಾ ನಾನು ಪೂರ್ಣ ಮುತ್ತೈದೆಯಾಗಿ ನಾನು ಬರ್ತೇನೆ. ಎರಡು ರೂಪದಲ್ಲಿ ನಾನು ಬರ್ತೇನೆ. ಒಂದು ಬಾಲ ಕನ್ಯೆಯಾಗಿ ಬರಬಹುದು, ಅಥವಾ ಮದುವೆಯಾಗಿರುವಂತಹ ಗೃಹಿಣಿಯ ರೂಪದಲ್ಲಾದರೂ ಬರಬಹುದು. ಆದ್ದರಿಂದ ನಿಮ್ಮನ್ನು ನಾವು ನೋಡಿದಾಗ ನೀವೇ ರುಕ್ಮಿಣಿಯಾಗಿ ಬಂದಿರ್ಬೋದು, ವೃಂದಾದೇವಿಯಾಗಿ ಬಂದಿರ್ಬೋದು. ರೂಪವನ್ನು ತಾಳ ನೋಡಿ, ಆಗಲೇ ನಾನು ಪುರಾಣದಲ್ಲಿ ಹೇಳಿದೆ, ಜಲಂಧರನ ರೂಪವನ್ನು ತಾಳದಂಥವನು ಮಹಾವಿಷ್ಣು. ಆದರೆ ನಿಮ್ಮ ರೂಪವನ್ನು, ಭಕ್ತರ ರೂಪವನ್ನು ತಾಳುವಂಥವಳು ವೃಂದಾದೇವಿ. ಆದ್ದರಿಂದ ನಿಮ್ಮ ರೂಪವನ್ನು ತಾಳ ಬರ್ಬೋದು, ನಿಮ್ಮ ಸ್ನೇಹಿತೆಯ ರೂಪದಲ್ಲಿ ಬರಬಹುದು ಅವಳು. ಅಂದರೆ ಯಾರಿಗೂ ಸಹ ಅವಮಾನಿಸದೆ ಎಲ್ಲರನ್ನೂ ಆಹ್ವಾನಿಸಿ, ಎಲ್ಲರಿಗೂ ಗೌರವವನ್ನು ಸಲ್ಲಿಸಿ, ಎಲ್ಲರಿಗೂ ಸಹ ಭಾಗಿನವನ್ನು, ನೈವೇದ್ಯಾರ್ಗಳನ್ನು, ನಿಮ್ಮಿರುವಂಥ ಎಲ್ಲ ಉಪಚಾರಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ಯಾಕೆಂದರೆ ದೇವಿ ಯಾವ ರೀತಿಯಲ್ಲಾದರೂ ಬರ್ಬೋದು, ಅವಳ ಅನುಗ್ರಹಕ್ಕೆ ನೀವೆಲ್ಲರೂ ಸಹ ಪಾತ್ರರಾಗ